ಅನೇಕ ಕಡೆ ಈಗ ಈ ಹತ್ಯೆಯನ್ನು ಖಂಡಿಸಿ ವಿರೋಧಗಳು ವ್ಯಕ್ತವಾಗ್ತಾ ಇದೆ, ಆಕ್ರೋಶಗಳು ವ್ಯಕ್ತವಾಗ್ತಾ ಇದೆ. ಅನ್ನದಾತರು ಕೂಡ ಇವತ್ತು ತಮ್ಮ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಮಂಡ್ಯದಲ್ಲಿ ಅನ್ನದಾತರು ಪ್ರತಿಭಟನೆ ಮಾಡೋ ಮೂಲಕ ಗಲ್ಲು ಶಿಕ್ಷೆ ಆಗಬೇಕು ಅಂತೇಳಿ ಆಗ್ರಹಿಸಿದ್ದಾರೆ. ರೇಣುಕಾಸ್ವಾಮಿ ಕೊಂದ ದರ್ಶನ್ ವಿರುದ್ಧ ರೈತರು ಈಗ ಸಿಡಿದೆದ್ದಿದ್ದಾರೆ. ಮಂಡ್ಯದಲ್ಲಿ ದರ್ಶನ್ ವಿರುದ್ಧ ರೈತರಿಂದಲೇ ಪ್ರತಿಭಟನೆ ನಡೀತಾ ಇದೆ. ಅದರಲ್ಲೂ ಮಂಡ್ಯದಲ್ಲಿ ಪ್ರತಿಭಟನೆ ಆಗ್ತಾ ಇರೋಂಥದ್ದು ಗಮನಿಸಬೇಕಾಗಿರುತ್ತೆ. ಅಲ್ಲ, ಮಾಡಿರೋ ಕೆಲಸ ಅಂಥದ್ದು. ಇಂಥವ್ರಿಗಾದ್ರೂ ಬೇಜಾರಾಗುತ್ತೆ, ವಾರ್ನಿಂಗ್ ಕೊಡ್ಬೋದಿತ್ತು. ಅದು ಬಿಟ್ಟು ಕಾನೂನು ಕೈಗೆತ್ಕೊಂಡ್ರೆ ಯಾವ ಸೆಲೆಬ್ರಿಟಿ ಆದ್ರೇನು, ಯಾವ ವ್ಯಕ್ತಿ ಆದ್ರೇನು, ಯಾವ ಗಣ್ಯ ವ್ಯಕ್ತಿ ಆದ್ರೇನು, ಯಾವ ಪೊಲಿಟಿಷಿಯನ್ ಆದ್ರೇನು ಕಾನೂನು ಅನ್ನೋದು ಎಲ್ಲರೂ ಕೂಡ ಒಂದೇ. ನೋಡಿ, ಇವತ್ತು ಅನ್ನದಾತ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ ಮಂಡ್ಯದಲ್ಲಿ. ಆ ರೇಣುಕಾಸ್ವಾಮಿ ಪತ್ನಿ ಗರ್ಭಿಣಿ. ಇದೇ ತಿಂಗಳ 28ನೇ ತಾರೀಕಿಗೆ 1 ವರ್ಷ ಆಗುತ್ತೆ ಮದುವೆಯಾಗಿ. ಅಶ್ಲೀಲ ಮೆಸೇಜ್ ಕಳಿಸಿದ ಅನ್ನೋ ಕಾರಣಕ್ಕೋಸ್ಕರ ಈ ರೀತಿಯಾಗಿ ಜೀವವನ್ನೇ ತೆಗೆಯುವಂಥ ಅಧಿಕಾರ ಇವರಿಗೆ ಯಾರು ಕೂಡ ಕೊಟ್ಟಿಲ್ಲ. ಅಂಥದ್ರಲ್ಲಿ ಇವರಿಗೆ VIP ಟ್ರೀಟ್ಮೆಂಟ್ ಬೇರೆ ಸ್ಟೇಷನಲ್ಲಿ. ನಾಚಿಕೆಗೇಡು. ಪೊಲೀಸ್ ಇಲಾಖೆ ಮೇಲೆ ಒಂದು ಅಭಿಮಾನ ಇತ್ತು. ಈ ಕೇಸಲ್ಲಿ ಪ್ರಭಾವಕ್ಕೆ ಒಳಗಾಗದೆ ನಿಷ್ಪಕ್ಷಪಾತವಾಗಿ ತನಿಖೆಯನ್ನ ಮಾಡ್ತಾ ಇದ್ದಾರಪ್ಪ ಅಂತ ಹೇಳಿ ಆರಂಭದಲ್ಲಿ ಕೂಗು ಕೇಳಿ ಬಂದಿತ್ತು. ಆದರೆ ಇವತ್ತು ಪೆಂಡಾಲ್ ಹಾಕಿ ಪೊಲೀಸ್ ಇಲಾಖೆ ಮೇಲಿರುವಂಥ ಗೌರವವನ್ನು ಅವರೇ ಹಾಳು ಮಾಡಿಕೊಂಡಿದ್ದಾರೆ. ಮಂಡ್ಯದಲ್ಲಿ ಪ್ರತಿಭಟನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಮಂಡ್ಯ ಪ್ರತಿನಿಧಿ ಆನಂದ್ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ. ಆನಂದ್, ಪ್ರತಿಭಟನೆ ನಡೀತಾ ಇದೆ, ಅವರ ಕೂಗು ಕೂಡ ಗಲ್ಲು ಶಿಕ್ಷೆ ಆಗಬೇಕು ಅನ್ನೋದು ಮಾಹಿತಿ ಕೊಡೋದಾದ್ರೆ ಆನಂದ್. ನಡಿ, ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್, ಬಾಯಲ್ಲಿ ಹೇಳಿ ಕೇಸರಿ. ಇಡೀ ರಾಜ್ಯದಲ್ಲಿ ಆಕ್ರೋಶದ ಕಿಚ್ಚು ಹೆಚ್ಚಾಗ್ತಾನೆ ಇದೆ. ನಿನ್ನೆ ಕೂಡ ಸಾಕಷ್ಟು ಕಡೆ ಪ್ರತಿಭಟನೆಗಳಾಗಿತ್ತು. ಇವತ್ತು ಮಂಡ್ಯದಲ್ಲಿ ಪ್ರತಿಭಟನೆಯನ್ನ ಮಾಡೋ ಮೂಲಕ ದರ್ಶನ್ಗೆ ಗಲ್ಲು ಶಿಕ್ಷೆಯನ್ನ ನೀಡಬೇಕು ಅಂತ ಹೇಳಿ ಆಗ್ರಹಿಸ್ತಾ ಇದ್ದಾರೆ. ಒಬ್ಬ ಸ್ಟಾರ್ ನಟನಾಗಿ ಬೆಳೆದಿದ್ದ, ಆದ್ರೆ ಸಾಕಷ್ಟು ಬಾರಿ ಅವನ ವಿರುದ್ಧ ಏನು ದರ್ಶನ್ ವಿರುದ್ಧ FIR ಗಳಾದ್ರೂ ಕೂಡ ಇನ್ನೂ ಕೂಡ ರೌಡಿ ಶೀಟರ್ಗೆ ಸೇರಿಸಿಲ್ಲ. ಜೊತೆಗೆ ದರ್ಶನ್ ಅನ್ನ ರಕ್ಷಣೆ ಮಾಡುವಂತ ಕೆಲಸವೂ ಕೂಡ ನಡೀತಾ ಇದೆ. ಹೀಗಾಗಿ ಸರ್ಕಾರ ಎಲ್ಲೋ ಒಂದ್ ಕಡೆ ಅವ್ರ ವಿಚಾರದಲ್ಲಿ ಏನಾದ್ರು ನೆಗ್ಲೆಕ್ಟ್ ಮಾಡ್ತು ಅಥವಾ ಅವ್ರನ್ನ ರಕ್ಷಣೆ ಮಾಡ್ತು ಅಂತ ಹೇಳಿದ್ರೆ ಮುಂದೆ ನಾವು ಉಗ್ರ ಚಳುವಳಿಯನ್ನ ನಡೆಸ್ತೀವಿ ಅಂತ ಹೇಳಿ ಎಚ್ಚರಿಕೆಯನ್ನ ಕೊಡ್ತಾ ಇರುವಂತದ್ದು. ಮಂಡ್ಯದ ಸಂಜೆ ವೃತ್ತದಿಂದ ಜಿಲ್ಲಾಧಿಕಾರಿಗಳ ಕಚೇರಿಯವರೆಗೆ ಮೆರವಣಿಗೆ ಮಾಡೋ ಮೂಲಕ ಆಕ್ರೋಶವನ್ನೇ ವ್ಯಕ್ತಪಡಿಸ್ತಾ ಇದ್ದಾರೆ. ಅದ್ರ ಜೊತೆಗೆ ಯಾರೆಲ್ಲ ಅವರ ರಕ್ಷಣೆಗೆ ಮುಂದಾಗಿದ್ದಾರೆ ಅವ್ರ ವಿರುದ್ಧ ಕೂಡ ಕ್ರಮವನ್ನ ತೆಗೆದುಕೊಳ್ಬೇಕು ಅಂತ ಆಗ್ರಹಿಸ್ತಾ ಇರುವಂತದ್ದು. ಅದ್ರ ಜೊತೆಗೆ ಏನು ದರ್ಶನ್ ವಿರುದ್ಧ ಕೂಡಲೇ ರೌಡಿ ಶೀಟರ್ ಅನ್ನ ತೆರೆಯಬೇಕು, ಆ ಮೂಲಕ ಸಮಾಜಕ್ಕೆ ಒಂದು ಸಂದೇಶವನ್ನ ರವಾನೆ ಮಾಡಬೇಕು. ಇಲ್ಲ ಅಂದ್ರೆ ತಪ್ಪು ಸಂದೇಶ ರವಾನೆ ಆಗ್ತದೆ. ಯಾರೇ ಆದ್ರೂ ಕೂಡ ಒಂದೇ ಕಾನೂನು. ಹಾಗಾಗಿ ದರ್ಶನ್ ವಿರುದ್ಧ ಕೂಡಲೇ ರೌಡಿ ಶೀಟರ್ನ ತೆರಿಬೇಕು. ಅದ್ರ ಜೊತೆಗೆ ಗಲ್ಲು ಶಿಕ್ಷೆ ಆಗೋ ರೀತಿಯಲ್ಲಿ ಕಾನೂನು ಅಂದ್ರೆ ತನಿಖೆಯನ್ನ ಮಾಡಬೇಕು. ಆ ಮೂಲಕ ಒಂದು ಸೂಕ್ತ ಶಿಕ್ಷೆನ ಕೊಡಿಸೋ ನಿಟ್ಟಿನಲ್ಲಿ ಸರ್ಕಾರ ಮುಂದಾಗಬೇಕು ಅಂತ ಹೇಳಿ ಆಗ್ರಹಿಸಿ ಇವತ್ತು ಪ್ರತಿಭಟನೆಯನ್ನ ಮಾಡಲಾಗ್ತಾ ಇದೆ. ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ಆನಂದ್, ನಿಮ್ಮೆಲ್ಲ ಮಾಹಿತಿಗಾಗಿ.